Hello guys, welcome back to my channel. ಸೊ ಮೋಸ್ಟ್ ಕಾಮನ್ ಆಗಿ PYQ ಸೀರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ನ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮೋಸ್ಟ್ ಕಾಮನ್ ಆಗಿ ಕ್ವೆಶನ್ ಪೇಪರಲ್ಲಿ ದಿಸ್ ಇಸ್ 22nd ಕ್ವೆಶನ್ ಆಗಿತ್ತು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಫೈಲ್ ಎ ಪಿಟಿಷನ್ ಫಾರ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಅಂತ ಅಂದರೆ ಏನು ಕ್ವೆಶನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ವೈಂಡಿಂಗ್ ಅಪ್ ಆಫ್ ಕಂಪನಿ ಅಂತ ಅಂದರೆ ಏನು, ಕಂಪನಿನ ವಾಲಂಟರಿಯಾಗಿ ಕ್ಲೋಸ್ ಮಾಡೋವಂಥದ್ದಲ್ವಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ, ಆ ಕಂಪನಿ ಒಂದು ದಿವಾಳಿ ಆಗಿರುತ್ತೆ, ಅಥವಾ ಏನೋ ಒಂದು ಫಿನಾನ್ಷಿಯಲ್ ಬೇಸ್ಡ್ಲಿ ಪ್ರಾಬ್ಲಮೆಟಿಕ್ ಆಗಿರುತ್ತೆ, ಅಥವಾ ಆ ಒಂದು ಎಸ್ಟಾಬ್ಲಿಷ್ ಕಂಪನಿಯ ಡ್ಯೂರೇಷನ್ ಏನಾಗಿರುತ್ತೆ ಕಂಪ್ಲೀಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಕಂಪನಿನ ಕ್ಲೋಸ್ ಮಾಡ್ತಾರೆ. ಸೊ ನಮ್ಮ ಬಿಸ್ನೆಸ್ ಟರ್ಮಲ್ಲಿ ನಾವು ಏನಂತ ಕರಿತೀವಿ, ಕಂಪನಿನ ಕ್ಲೋಸ್ ಮಾಡೋದನ್ನು ವೈಂಡಿಂಗ್ ಅಪ್ ಆಫ್ ಕಂಪನಿ ಅಂತ ಕರಿತೀವಿ. ಅಂದರೆ ಕಂಪನಿನ ಏನು ಮಾಡೋದು, ವೈಂಡಿಂಗ್ ಅಪ್ ಮಾಡೋದು, ಕ್ಲೋಸ್ ಮಾಡೋದು ಅಂತ. ಸೊ ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ ಅಂತ ಅಂದರೆ, ಆ ಒಂದು ಕಂಪನಿನ ಕ್ಲೋಸ್ ಮಾಡೋಕ್ಕೆ, ವೈಂಡಿಂಗ್ ಅಪ್ ಮಾಡೋಕ್ಕೆ ಯಾರ್ಯಾರು ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು. ಪಿಟಿಷನ್ ಅಂತ ಅಂದರೆ ನಥಿಂಗ್ ಬಟ್ ಅಪ್ಲಿಕೇಶನ್ ಅಲ್ವಾ. ಸೊ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ಆಪ್ಷನ್ ಏನೇನಿದೆ ಅಂತ ಅಂದರೆ, ಶೇರ್ ಹೋಲ್ಡರ್ಸ್, creditors or prospective creditors, legal hires, the person authorized by the central government. ಸೊ ಮೋಸ್ಟ್ ಕಾಮನ್ ಆಗಿ ಅಪ್ಲಿಕೇಶನ್ನ ನಾವು ಎಲ್ಲಿ ಫೈಲ್ ಮಾಡ್ತೀವಿ ಅಂತಂದರೆ ಕೋರ್ಟಲ್ಲಿ ಫೈಲ್ ಮಾಡ್ತೀವಿ ಆಯಿತಾ. ಸೊ ಯಾರ್ಯಾರು ಅಪ್ಲಿಕೇಶನ್ನ ಕೊಡ್ಬೋದು, ಸೊ ಯಾರ್ಯಾರಿಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವಂಥ ರೈಟ್ಸ್ ಇದೆ. ಈಗ ಒಂದು ಕಂಪನಿ ಕ್ಲೋಸ್ ಮಾಡಬೇಕು, ಯಾರ್ಯಾರು ಅಪ್ಲಿಕೇಶನ್ ಕೊಡ್ಬೋದು ಅನ್ನೋ ಸಿಂಪಲ್ ಕ್ವೆಶನ್ ಎಲ್ಲಿದೆ. ಸೊ ಇಲ್ಲಿ ಮೋಸ್ಟ್ ಕಾಮನ್ ಆಗಿ 4 ಆಪ್ಷನ್ ಇದೆ ಅಂದ ತಕ್ಷಣ ಯಾವುದು ಸಿಂಗಲ್ ಆಪ್ಷನ್ ಇದಕ್ಕೆ ಆನ್ಸರ್ ಅಲ್ಲ. ಸೊ ಮೋರ್ ದೆನ್ 2 to 3 ಆಪ್ಷನ್ ಏನಾಗಿದೆ ಇಲ್ಲಿ ಆನ್ಸರ್ ಆಗಿದೆ. ಅದಕ್ಕೋಸ್ಕರ ಕ್ವೆಶನ್ ಏನು ಆಪ್ಷನ್ನ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟಾಗಿ ರೀಡ್ ಮಾಡಿ ನೀವು ಒಂದ್ಸರಿ ಆನ್ಸರ್ನ ಥಿಂಕ್ ಮಾಡಿ ಅಂತ ಹೇಳ್ತಾ, ಸೊ 1 by 1 ನಾನು ಕೂಡ ಏನು ಮಾಡ್ತೀನಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಏನೇನು ಆಪ್ಷನ್ನ ಮೆನ್ಷನ್ ಮಾಡಿದಾರೋ ಅದರಲ್ಲಿ ಆಪ್ಷನ್ ಎ ಬಿ ಡಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಎ ಬಿ ಡಿ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಅಂದರೆ, ಶೇರ್ ಹೋಲ್ಡರ್ಸ್ಗೆ ಏನಿದೆ ಅಲ್ಲಿ ರೈಟ್ಸ್ ಇದೆ, ಏನು ಮಾಡ್ಬೋದು, ಶೇರ್ ಹೋಲ್ಡರ್ಸ್ ಏನು ಮಾಡ್ಬೋದು, ಅಪ್ಲಿಕೇಶನ್ ಫೈಲ್ ಮಾಡ್ಬೋದು. ಯಾಕೆ ಶೇರ್ ಹೋಲ್ಡರ್ಸ್ನ ನಾವು ನಥಿಂಗ್ ಬಟ್ ಪಾರ್ಟ್ ಆಫ್ ಓನರ್ ಅಂತ ಕರಿತೀವಿ ಅಲ್ವಾ. ಸೊ ಓನರ್ಶಿಪ್ಪಲ್ಲಿ ಒಂದು ಪಾರ್ಟ್ ಯಾರಿಗಿರುತ್ತೆ, ಪಾರ್ಟ್ ಆಫ್ ದ ಓನರ್ಶಿಪ್ ಯಾರಿಗಿರುತ್ತೆ, ಶೇರ್ ಹೋಲ್ಡರ್ಸ್ಗಿರುತ್ತೆ. ಸೊ ಕ್ರೆಡಿಟರ್ಸ್ ಯಾರಿದ್ದಾರೆ, ಸೊ ಕ್ರೆಡಿಟರ್ಸು ಆ ಒಂದು ಕಂಪನಿಯಲ್ಲಿ ಕ್ರೆಡಿಟರ್ಸ್ ಆಗಿರ್ತಾರೆ ಅಲ್ವಾ. ಸೊ ಅವ್ರಿಗೂ ಕೂಡ ಏನಿರುತ್ತೆ, ಮೋಸ್ಟ್ ಕಾಮನ್ ಆಗಿ ಶೇರ್ ಹೋಲ್ಡರ್ಸ್ ಥರನೇ ರೈಟ್ಸ್ ಇರುತ್ತೆ. ಅವ್ರು ಏನು ಮಾಡ್ಬೋದು, ಆ ಕ್ರೆಡಿಟರ್ ಬೇಸಲ್ಲಿ ಏನು ಮಾಡ್ತಾರೆ, ವೈಂಡಿಂಗ್ ಅಪ್ಗೆ ಅಪ್ಲಿಕೇಶನ್ನ ಫೈಲ್ ಮಾಡ್ತಾ ಹೋಗ್ತಾರೆ. ಸೊ ಲೀಗಲ್ ಹೈರ್ಸ್ ಅಂತ ಅಂದರೆ ಆ ಕಂಪನಿ ನೆಕ್ಸ್ಟ್ ಒಂದು ಹೈರಿಂಗ್ ಏನಿರುತ್ತೆ ಅಲ್ವಾ, ಅಥಾರಿಟಿ ಯಾರಿಗಿರುತ್ತೆ ಆ ಥರದವ್ರು ಇರ್ತಾರೆ. ಸೊ ಅವ್ರಿಗೆ ಏನಾದರೂ ರೈಟ್ಸ್ ಇದೆಯಾ ಅಂತ ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ. ಸೊ ಏನು ಮಾಡ್ಬೋದು, ಓನರ್ ಆಫ್ ದ ಕಂಪನಿ, ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ, ಕ್ರೆಡಿಟರ್ಸ್ ಆಫ್ ದ ಕಂಪನಿ, ಇವನ್ ಯಾವುದಾದ್ರೂ ಅಥರೈಸ್ ಪರ್ಸನ್, ಸೆಂಟ್ರಲ್ ಗವರ್ನಮೆಂಟಿನ ಅಥರೈಸ್ ಪರ್ಸನ್ ಏನಿದ್ರೆ ಅವ್ರು ಏನು ಮಾಡ್ಬೋದು, ಒಂದು ಕಂಪನಿನ ವೈಂಡಿಂಗ್ ಅಪ್ಗೆ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು. ಸೊ ಡೀಟೇಲ್ನ ಮೆನ್ಷನ್ ಮಾಡಿದ್ದೀನಿ ಸಿಂಪಲ್ ಆಗಿ ನಿಮಗೆ ನೋಟ್ಸ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ. ಸೊ ಒಂದ್ಸತಿ ಆ ಡೀಟೇಲ್ಸ್ನ ನೋಡ್ಕೊಳ್ತಾ ಹೋಗಿ. ಫಸ್ಟ್ ಒಂದು ಶೇರ್ ಹೋಲ್ಡರ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಶೇರ್ ಹೋಲ್ಡರ್ಸ್ ಅಂತ ಏನು ಮಾಡ್ತಾರೆ, ಅವರಿಗೆ ಏನಿದೆ ಇಲ್ಲಿ ರೈಟ್ ಇದೆ ಪಿಟಿಷನ್ನ ಫೈಲ್ ಮಾಡೋಕ್ಕೆ. ಸೊ ದೇ ಅಪ್ರೋಚ್ ದ ಟ್ರಿಬ್ಯುನಲ್ ವೆನ್ ಸರ್ಕಮ್ಸ್ಟಾನ್ಸಸ್ ಜಸ್ಟಿಫೈ ದ ವೈಂಡಿಂಗ್ ಅಪ್. ಸೊ ಆ ಒಂದು ಸರ್ಕಮ್ಸ್ಟಾನ್ಸಸ್ ಕಂಡೀಷನ್ಸ್ ಏನಿದೆ, ಸೊ ಕಂಪನಿನ ವೈಂಡಿಂಗ್ ಅಪ್ ಮಾಡಲೇಬೇಕು ಅಂತ ಒಂದು ಕಂಡೀಷನ್ ಇದ್ದಾಗ ಶೇರ್ ಹೋಲ್ಡರ್ಸ್ ಏನು ಮಾಡ್ಬೋದು, ಅದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒಂದು ಕ್ರೆಡಿಟಾರ್ ಮತ್ತು ಪ್ರಾಸ್ಪೆಕ್ಟಿವ್ ಕ್ರೆಡಿಟಾರ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅವರಿಗೂ ಕೂಡ ಏನಿದೆ ವೈಂಡಿಂಗ್ ಅಪ್ಪನ್ನು ಮಾಡುವಂಥ ರೈಟ್ಸ್ ಇದೆ. ವೆನ್ ದ ಕಂಪನಿ ಇಸ್ ಅನೇಬಲ್ ಟು ಪೇ ದ ಡೆಟ್ಸ್. ಸೊ ಕಂಪನಿ ತೊಗೊಂಡಿರುವಂಥ ಸಾಲನ ಏನು ಮಾಡ್ತಾ ಇಲ್ಲ, ಮೋಸ್ಟ್ ಕಾಮನ್ ಆಗಿ ವಿತ್ ಇಂಟ್ರೆಸ್ಟ್ ಅದು ರೀಪೇ ಮಾಡಬೇಕಲ್ವ ಕ್ರೆಡಿಟರ್ಸ್ಗೆ. ಸೊ ಆವಾಗ ಆ ಕಂಪನಿ ಏನಾದರೂ ತೊಗೊಳ್ಳೋರು ಇವಾಗ ಏನು ಮಾಡ್ತಾರೆ, ಒಂದು ಕಂಪನಿ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಕ್ರೋರ್ಸ್ ಟುಗೆದರ್ 106 ಕೋಟಿ ಏನು ಮಾಡ್ಕೊಂಡಿರ್ತಾರೆ, ಅವರು ಸಾಲ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಫಿಲ್ ಮಾಡೋಕ್ಕೆ ಅವ್ರು ಏನಾದರೂ ಫೇಲ್ ಆದರು ಅಂತ ಅಂದರೆ ಆವಾಗ ಕ್ರೆಡಿಟರ್ಸ್ ಏನು ಮಾಡ್ಬೋದು, ಆ ಒಂದು ಕಂಪನಿನ ವೈಂಡಿಂಗ್ ಅಪ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅವ್ರಿಗೆ ಯಾವ ಥರ ಯೂಸ್ ಆಗುತ್ತೆ ಇಲ್ಲಿ, ಅವರು ಆ ಥರ ಅಪ್ಲೈ ಮಾಡಿದ್ರೆ ಅವ್ರಿಗೇನು ಯೂಸ್ ಆಗುತ್ತೆ ಅಂತ ಅಂದರೆ, ನೋಡಿ ಆ ಒಂದು ಕಂಪನಿಯಲ್ಲಿರುವಂಥ ಅಸೆಟ್ಟನ್ನೆಲ್ಲ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ ಕಂಪನಿ ವೈಂಡಿಂಗ್ ಅಪ್ ಆದ ತಕ್ಷಣ. ಸೊ ಬಂದಿರೋಂಥ ಅಮೌಂಟಲ್ಲಿ ಏನು ಮಾಡ್ತಾರೆ, ಈ ಒಂದು ಏನು ಸಾಲ ಇದೆ, ಡೆಟ್ ಏನಿದೆ ಅಲ್ವಾ, ಲೋನ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಆ ಬೇಸಲ್ಲಿ ಇವರು ಕೂಡ ಏನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಶೇರ್ ಹೋಲ್ಡರ್ಸು ಅಷ್ಟೇ, ಕಂಪನಿ ಅಗೇನ್ ಆ್ಯಂಡ್ ಅಗೇನ್ ಲಾಸಲ್ಲಿದೆ ಅಂತ ಅಂದರೆ ಅವ್ರು ಏನು ಮಾಡ್ಬೋದು, ವೈಂಡಿಂಗ್ ಅಪ್ಗೆ ಅಪ್ಲಿಕೇಶನ್ ಮಾಡ್ತಾರೆ. ಸೊ ಬಂದಿರೋ ಅಮೌಂಟು ಎಲ್ಲದನ್ನೂ ಸೇಲ್ ಮಾಡಿ ಬಂದಿರೋ ಅಮೌಂಟನ್ನು ಏನು ಮಾಡ್ತಾರೆ, ಡಿವಿಡೆಂಡ್ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಲೀಗಲ್ ಹೈಯರ್ ಅಲ್ಲ ಅಂತ ನಾನು ಹೇಳಿದೆ ಮೋಸ್ಟ್ ಕಾಮನ್ಲಿ. ಸೊ ಲೀಗಲ್ ಹೈಯರ್ ಅಂತ ಅಂದರೆ ನಾಟ್ ಸ್ಪೆಸಿಫಿಕ್ಲಿ ರೆಕಗ್ನೈಸ್ಡ್ ಆಸ್ ಎ ಪರ್ಸನ್ ಹೂ ಕ್ಯಾನ್ ಇಂಡಿಪೆಂಡೆಂಟ್ಲಿ ಫೈಲ್ ದ ವೈಂಡಿಂಗ್ ಅಪ್ ಆಫ್ ಪಿಟಿಷನ್ ಮೆರ್ಲಿ ಬಿಕಾಸ್ ಆಫ್ ದಟ್ ಸ್ಟೇಟಸ್ ಆಸ್ ಎ ಲೀಗಲ್ ಹೈಯರ್. ಸೊ ಲೀಗಲ್ ಹೈಯರ್ ಆಗಿರೋರು ಏನು ಮಾಡೋ ಹಾಗಿಲ್ಲ, ವೈಂಡಿಂಗ್ ಅಪ್ಗೆ ಅಪ್ಲಿಕೇಶನ್ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಒಂದು ದ ಪರ್ಸನ್ ಅಥರೈಸ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಸೊ ಸೆಂಟ್ರಲ್ ಗವರ್ಮೆಂಟ್ ಅಥರೈಸ್ ಪರ್ಸನ್ ಯಾರಿರ್ತಾರಲ್ವ ಅವ್ರು ಏನು ಮಾಡ್ಬೋದು, ಪಿಟಿಷನ್ನ ಫೈಲ್ ಮಾಡ್ತಾ ಹೋಗ್ಬೋದು. ಮೋಸ್ಟ್ ಕಾಮನ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಬೇಸಲ್ಲಿ ಆಗಿರಬೇಕು, ಸ್ಟೇಟ್ ಗವರ್ಮೆಂಟ್ ಬೇಸಲ್ಲಿ ಅಥರೈಸ್ಡ್ ಅಂತ ಅಂದರೆ ಬರೋದಿಲ್ಲ, ಇಲ್ಲಿ ಸೆಂಟ್ರಲ್ ಬೇಸ್ಡಲ್ಲಿ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಆಪ್ಷನ್ ಯಾವ್ಯಾವುದು ಕರೆಕ್ಟ್ ಅಂತ ನಾನು ಹೇಳಿದೆ, ಆಪ್ಷನ್
ಎ ಬಿ ಮತ್ತು ಡಿ ಕರೆಕ್ಟ್. ಅದಕ್ಕೋಸ್ಕರ ಆಪ್ಷನ್ 4 ಏನಾಗಿದೆ, ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆಪ್ಷನ್ ಆಗಿತ್ತು. ಸೊ ಐ ಹೋಪ್ ನಾನಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ. ಸೊ ತುಂಬ 10 to 20 ಕ್ವೆಶನ್ಸ್ ಈ ಥರದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಸಿಂಗಲ್ ಕ್ವೆಶನ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಲೆಂತಿ ಆದರೆ ವಾಚ್ ಮಾಡೋರಿಗೂ ಕೂಡ ಬೋರ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಂದ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಅರ್ಥ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.